ಕೊರೋನಾ ಕಾಲದ ಹಗರಣದ ವರದಿ ಸರ್ಕಾರದ ಕೈ ಸೇರಲಿಕ್ಕಿದೆ. ಇವತ್ತು ಸರ್ಕಾರಕ್ಕೆ ಕುನ್ನಾ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಅಂತಿಮ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಕುನ್ನಾ ಅಂಡ್ ಟೀಮ್. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿ ವರದಿಯನ್ನ ರೆಡಿ ಮಾಡಿದೆ. ಕೊರೋನಾ ಟೈಮಲ್ಲಿ ಬಿಜೆಪಿ ಆಡಳಿತದಲ್ಲಿತ್ತು. ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು. ಸೊ ಈ ಸಂದರ್ಭದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಏನ್ ಹಗರಣ ನಡೆದಿದೆ, ಎಲ್ಲೆಲ್ಲಿ ಹಗರಣ ನಡೆದಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ತನಿಖಾ ವರದಿ ಈಗ ಸಿದ್ಧ ಆಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಈ ತನಿಖಾ ವರದಿ ಸಿದ್ಧಗೊಂಡಿದೆ. ಇದನ್ನ ಅಂತಿಮವಾಗಿ ಅಂತಿಮ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಈ ಸಮಿತಿ ಸಲ್ಲಿಸಲಿಕ್ಕಿದೆ. ಸರ್ಕಾರ ಈ ವರದಿಯನ್ನ ಸ್ವೀಕೃತಿ ಮಾಡಿದ ನಂತರ ತನಿಖೆಗೆ ಆದೇಶಿಸುತ್ತೋ ಏನ್ ಮಾಡುತ್ತೋ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಏನೆಲ್ಲ ಆಗಬಹುದು, ಆ ಸಂದರ್ಭದಲ್ಲಿ ಹಗರಣದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಎದುರಾಯಿತಾ ಇವತ್ತಿನಿಂದ ಅನ್ನುವಂಥ ಪ್ರಶ್ನೆ ಇದೆ. ಕೊರೋನಾ ಕಾಲದ ಹಗರಣದ ವರದಿ ಸರ್ಕಾರದ ಕೈ ಸೇರಲಿಕ್ಕಿದೆ. ಇವತ್ತು ಸರ್ಕಾರಕ್ಕೆ ಕುನ್ನಾ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಅಂತಿಮ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಕುನ್ನಾ ಅಂಡ್ ಟೀಮ್. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿ ವರದಿಯನ್ನ ರೆಡಿ ಮಾಡಿದೆ. ಕೊರೋನಾ ಟೈಮಲ್ಲಿ ಬಿಜೆಪಿ ಆಡಳಿತದಲ್ಲಿತ್ತು. ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು. ಸೊ ಈ ಸಂದರ್ಭದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಏನ್ ಹಗರಣ ನಡೆದಿದೆ, ಎಲ್ಲೆಲ್ಲಿ ಹಗರಣ ನಡೆದಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ತನಿಖಾ ವರದಿ ಈಗ ಸಿದ್ಧ ಆಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಈ ತನಿಖಾ ವರದಿ ಸಿದ್ಧಗೊಂಡಿದೆ. ಇದನ್ನ ಅಂತಿಮವಾಗಿ ಅಂತಿಮ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಈ ಸಮಿತಿ ಸಲ್ಲಿಸಲಿಕ್ಕಿದೆ. ಸರ್ಕಾರ ಈ ವರದಿಯನ್ನ ಸ್ವೀಕೃತಿ ಮಾಡಿದ ನಂತರ ತನಿಖೆಗೆ ಆದೇಶಿಸುತ್ತೋ ಏನ್ ಮಾಡುತ್ತೋ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಏನೆಲ್ಲ ಆಗಬಹುದು, ಆ ಸಂದರ್ಭದಲ್ಲಿ ಹಗರಣದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಎದುರಾಯಿತಾ ಇವತ್ತಿನಿಂದ ಅನ್ನುವಂಥ ಪ್ರಶ್ನೆ ಇದೆ. ಕೊರೋನಾ ಕಾಲದ ಹಗರಣದ ವರದಿ ಸರ್ಕಾರದ ಕೈ ಸೇರಲಿಕ್ಕಿದೆ. ಇವತ್ತು ಸರ್ಕಾರಕ್ಕೆ ಕುನ್ನಾ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಅಂತಿಮ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಕುನ್ನಾ ಅಂಡ್ ಟೀಮ್. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿ ವರದಿಯನ್ನ ರೆಡಿ ಮಾಡಿದೆ. ಕೊರೋನಾ ಟೈಮಲ್ಲಿ ಬಿಜೆಪಿ ಆಡಳಿತದಲ್ಲಿತ್ತು. ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು. ಸೊ ಈ ಸಂದರ್ಭದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಏನ್ ಹಗರಣ ನಡೆದಿದೆ, ಎಲ್ಲೆಲ್ಲಿ ಹಗರಣ ನಡೆದಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ತನಿಖಾ ವರದಿ ಈಗ ಸಿದ್ಧ ಆಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಈ ತನಿಖಾ ವರದಿ ಸಿದ್ಧಗೊಂಡಿದೆ. ಇದನ್ನ ಅಂತಿಮವಾಗಿ ಅಂತಿಮ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಈ ಸಮಿತಿ ಸಲ್ಲಿಸಲಿಕ್ಕಿದೆ. ಸರ್ಕಾರ ಈ ವರದಿಯನ್ನ ಸ್ವೀಕೃತಿ ಮಾಡಿದ ನಂತರ ತನಿಖೆಗೆ ಆದೇಶಿಸುತ್ತೋ ಏನ್ ಮಾಡುತ್ತೋ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಏನೆಲ್ಲ ಆಗಬಹುದು, ಆ ಸಂದರ್ಭದಲ್ಲಿ ಹಗರಣದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಎದುರಾಯಿತಾ ಇವತ್ತಿನಿಂದ ಅನ್ನುವಂಥ ಪ್ರಶ್ನೆ ಇದೆ. ಕೊರೋನಾ ಕಾಲದ ಹಗರಣದ ವರದಿ ಸರ್ಕಾರದ ಕೈ ಸೇರಲಿಕ್ಕಿದೆ. ಇವತ್ತು ಸರ್ಕಾರಕ್ಕೆ ಕುನ್ನಾ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಅಂತಿಮ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಕುನ್ನಾ ಅಂಡ್ ಟೀಮ್. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿ ವರದಿಯನ್ನ ರೆಡಿ ಮಾಡಿದೆ. ಕೊರೋನಾ ಟೈಮಲ್ಲಿ ಬಿಜೆಪಿ ಆಡಳಿತದಲ್ಲಿತ್ತು. ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು. ಸೊ ಈ ಸಂದರ್ಭದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಏನ್ ಹಗರಣ ನಡೆದಿದೆ, ಎಲ್ಲೆಲ್ಲಿ ಹಗರಣ ನಡೆದಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ತನಿಖಾ ವರದಿ ಈಗ ಸಿದ್ಧ ಆಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಈ ತನಿಖಾ ವರದಿ ಸಿದ್ಧಗೊಂಡಿದೆ. ಇದನ್ನ ಅಂತಿಮವಾಗಿ ಅಂತಿಮ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಈ ಸಮಿತಿ ಸಲ್ಲಿಸಲಿಕ್ಕಿದೆ. ಸರ್ಕಾರ ಈ ವರದಿಯನ್ನ ಸ್ವೀಕೃತಿ ಮಾಡಿದ ನಂತರ ತನಿಖೆಗೆ ಆದೇಶಿಸುತ್ತೋ ಏನ್ ಮಾಡುತ್ತೋ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಏನೆಲ್ಲ ಆಗಬಹುದು, ಆ ಸಂದರ್ಭದಲ್ಲಿ ಹಗರಣದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಎದುರಾಯಿತಾ ಇವತ್ತಿನಿಂದ ಅನ್ನುವಂಥ ಪ್ರಶ್ನೆ ಇದೆ.
ಕೊರೋನಾ ಕಾಲದ ಹಗರಣದ ವರದಿ ಸರ್ಕಾರದ ಕೈ ಸೇರಲಿಕ್ಕಿದೆ. ಇವತ್ತು ಸರ್ಕಾರಕ್ಕೆ ಕುನ್ನಾ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಅಂತಿಮ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಕುನ್ನಾ ಅಂಡ್ ಟೀಮ್. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿ ವರದಿಯನ್ನ ರೆಡಿ ಮಾಡಿದೆ. ಕೊರೋನಾ ಟೈಮಲ್ಲಿ ಬಿಜೆಪಿ ಆಡಳಿತದಲ್ಲಿತ್ತು. ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು. ಸೊ ಈ ಸಂದರ್ಭದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಏನ್ ಹಗರಣ ನಡೆದಿದೆ, ಎಲ್ಲೆಲ್ಲಿ ಹಗರಣ ನಡೆದಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ತನಿಖಾ ವರದಿ ಈಗ ಸಿದ್ಧ ಆಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಈ ತನಿಖಾ ವರದಿ ಸಿದ್ಧಗೊಂಡಿದೆ. ಇದನ್ನ ಅಂತಿಮವಾಗಿ ಅಂದ್ರೆ ಅಂತಿಮ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಈ ಸಮಿತಿ ಸಲ್ಲಿಸಲಿಕ್ಕಿದೆ. ಸರ್ಕಾರ ಈ ವರದಿಯನ್ನ ಸ್ವೀಕೃತಿ ಮಾಡಿದ ನಂತರ ತನಿಖೆಗೆ ಆದೇಶಿಸುತ್ತೋ ಏನ್ ಮಾಡುತ್ತೋ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಏನೆಲ್ಲ ಆಗಬಹುದು, ಆ ಸಂದರ್ಭದಲ್ಲಿ ಹಗರಣದಲ್ಲಿ ಭಾಗಿಯಾದವರಿಗೆ ಸಂಕಷ್ಟ ಎದುರಾಯಿತಾ ಇವತ್ತಿನಿಂದ ಅನ್ನುವಂಥ ಪ್ರಶ್ನೆ ಇದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.